ಹಲೋ ಸ್ನೇಹಿತರೆ, ಸೀಸನಲ್ಲಿ ಒಂದ್ಸಲ ಆದರೂ ಕೂಡ ತಿಂದು ನೋಡಬೇಕಾಗಿರುವಂತಹ ಪಲಾವ್ ಅಂದರೆ ಅವರೆಕಾಳು ಪಲಾವ್. ಯಾಕಂತಂದರೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು, ಹಾಗೆ ಸುಲಭದಲ್ಲಿ ಕೂಡ ಮಾಡ್ಕೋಬಹುದು. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನಿಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ನಾನು ಪಲಾವಿಗೆ ಫಸ್ಟ್ ಬೇಕಾದಂತಹ ಮಸಾಲೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಅದಕ್ಕೋಸ್ಕರ ಒಂದು ಮಿಕ್ಸರ್ ಜಾರಿಗೆ 1/4 ಕಪ್ ಆಗುವಷ್ಟು ತೆಂಗಿನ ತುರಿ, ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು, 2 ಚಮಚದಷ್ಟು ಶುಂಠಿ, 5 ರಿಂದ 6 ಬೆಳ್ಳುಳ್ಳಿ ಎಸಳುಗಳು, 1 ನಕ್ಷತ್ರ ಹೂವು, ಆಮೇಲೆ 1 ಚಮಚದಷ್ಟು ಚಕ್ಕೆ, 3 ಲವಂಗ, ನಿಮಗೆ ಏಲಕ್ಕಿ ಕೂಡ ಹಾಕ್ಕೊಳ್ಬೋದು, ಆಮೇಲೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು. ನಿಮ್ಮ ಹತ್ರ ಪುದೀನ ಸೊಪ್ಪಿತ್ತು ಅಂತಂದರೆ ಪುದೀನ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಳ್ತಾ ಇದ್ದೇನೆ. ಅಂದರೆ ಮಸಾಲೆ ಎಲ್ಲ ಕೂಡ ಪೇಸ್ಟ್ ಥರ ಆಗಬೇಕು, ಅಲ್ಲಿ ತನಕ ಇದನ್ನು ರುಬ್ಕೊಳ್ತಾ ಇದ್ದೇನೆ. ನಿಮಗೆ ನೀರು ಬೇಕು ಅಂತಂದರೆ ಸ್ವಲ್ಪ ನೀರು ಕೂಡ ಇನ್ನೂ ಕೂಡ ಸೇರಿಸ್ಕೋಬೋದು. ಈ ಥರ ಮಾಡಿದಾಗ ಮಸಾಲೆ ರೆಡಿ ಆಯಿತು. ಆಮೇಲೆ ಒಂದು ಕುಕ್ಕರಿಗೆ 1 ಚಮಚದಷ್ಟು ತುಪ್ಪ, ಆಮೇಲೆ 1 ಚಮಚದಷ್ಟು ಎಣ್ಣೆ, ಎರಡೂ ಕೂಡ ಮಿಕ್ಸ್ ಮಾಡೋದ್ರಿಂದ ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1 ಚಮಚ ತುಪ್ಪ, 1 ಚಮಚ ಎಣ್ಣೆ ಎರಡೂ ಕೂಡ ಯೂಸ್ ಮಾಡ್ತಾ ಇದ್ದೇನೆ. ಆಮೇಲೆ ಇದೆರಡೂ ಕೂಡ ಬಿಸಿ ಆದಮೇಲೆ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ ಇದಕ್ಕೆ 2 ಪಲಾವ್ ಎಲೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೇನೆ. ಅಂದರೆ ಪಲಾವ್ ಎಲೆ ಘಮ ಬರಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಆಮೇಲೆ 1 ಈರುಳ್ಳಿ ಉದ್ದುದ್ದಕ್ಕೆ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ. ನಾನು ರುಬ್ಬುವಾಗ ಬೇರೆಲ್ಲ ಮಸಾಲೆ ಹಾಕಿರೋದ್ರಿಂದ ಈಗ ಇಲ್ಲಿ ಏನು ಹಾಕ್ತಾ ಇಲ್ಲ. ನಿಮಗೆ ಬೇಕು ಅಂತಂದರೆ ಈ ಸ್ಟೆಪ್ಪಲ್ಲಿ ಕೂಡ ಅಂದರೆ ಚಕ್ಕೆ ಲವಂಗ ಎಲ್ಲ ಕೂಡ ಹಾಕ್ಕೊಳ್ಬೋದು. ನೀವು ಚಿಕ್ಕ ಕೂಡ ಈರುಳ್ಳಿಯನ್ನು ಹಾಕ್ಕೊಳ್ಬೋದು, ಬಟ್ ನಾನಿಲ್ಲಿ ಬೇರೆ ತರಕಾರಿ ಹಾಕದೇ ಇರೋ ಕಾರಣ ಉದ್ದುದ್ದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ 1 ಚಿಕ್ಕಕ್ಕೆ ಕಟ್ ಮಾಡಿರುವಂತಹ ಟೊಮೆಟೊ, ಆಮೇಲೆ ರುಬ್ಬಿರುವಂತಹ ಮಸಾಲೆ ಎರಡನ್ನೂ ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ. ಅಂದರೆ ಟೊಮೆಟೊ ಮತ್ತು ರುಬ್ಬಿರುವಂತಹ ಮಸಾಲೆ ಎರಡೂ ಕೂಡ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕು. ಆಮೇಲೆ 1/4 ಚಮಚದಷ್ಟು ಅರಿಶಿನ ಪುಡಿ, 1/2 ಚಮಚದಷ್ಟು ಧನಿಯಾ ಪುಡಿ, ಆಮೇಲೆ 1/2 ಚಮಚದಷ್ಟು ಅಚ್ಚಕಾರದ ಪುಡಿ ಎಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನಿಮಗೆ ಇನ್ನೂ ಮಸಾಲೆ ಬೇಕು ಅಂತಂದರೆ ಗರಂ ಮಸಾಲೆಯನ್ನು ಕೂಡ ಈ ಹಂತದಲ್ಲಿ ಸೇರಿಸ್ಕೋಬಹುದು. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಬೇರೆ ತರಕಾರಿ ಬೇಕು ಅಂತಂದರೆ ಕೂಡ ಹಾಕ್ಕೊಳ್ಬೋದು, ಬಟ್ ಸೀಸನಲ್ಲಿ ಅವರೆಕಾಳು ತುಂಬಾ ಇರುತ್ತೆ ಅಂತ ನಾನಿಲ್ಲಿ ಅವರೆಕಾಳನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೇನೆ. ಅವರೆಕಾಳು ಮಾತ್ರ ಹಾಕಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಪಲಾವು. ಆಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದ್ಸಲ. ಈ ಹಂತದಲ್ಲಿ 1 ಕಪ್ ಆಗುವಷ್ಟು ನಾವು ತೊಳೆದಿರುವಂತಹ ಅಕ್ಕಿ ಹಾಕಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಕಪ್ಗೆ 2 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ. ನೀವು ಯಾವ ಅಕ್ಕಿಯನ್ನು ಯೂಸ್ ಮಾಡ್ತೀರಾ ಅದರಲ್ಲಿ ಹೊಂದ್ಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಮೇಲಿಂದ ಬೇಕು ಅಂತಂದರೆ 1 ಚಮಚದಷ್ಟು ಎಣ್ಣೆ ಕೂಡ ಈ ಹಂತದಲ್ಲಿ ಹಾಕ್ಕೊಳ್ಬೋದು. ಅಂದರೆ ಚೆನ್ನಾಗಿ ಉದುರು ಬರುತ್ತೆ ಅದಕ್ಕೆ. ಆಮೇಲೆ ಮುಚ್ಚಿ 3 ಸೀಟಿ ಬರೋ ತನಕ ಇದನ್ನು ಬಿಡಬೇಕು. ಈ ಥರ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿರುವಂತಹ ಉದುರಾಗಿರುವಂತಹ ಪಲಾವು ರೆಡಿ ಆಯಿತು. ಈಗ ಸೀಟಿ ಬಂದು ಕುಕ್ಕರೆಲ್ಲ ತಣ್ಣಗಾಯಿತು. ಆಮೇಲೆ ಮುಚ್ಚಳ ಓಪನ್ ಮಾಡಿ ಚೆನ್ನಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡಬೇಕು. ಆವಾಗ ಎಲ್ಲ ಮಸಾಲೆ ಹಾಗೆ ಅನ್ನ ಎಲ್ಲ ಕೂಡ ಚೆನ್ನಾಗಿ ಸೆಟ್ ಆಗಿರುತ್ತೆ. ನೀವು ಬಿಸಿಯಾಗಿ ಸ್ವಲ್ಪ ಅಂಟಂತ ಅನಿಸ್ಬೋದು, ಬಟ್ ತಣ್ಣಗಾದಾಗ ತುಂಬಾ ಉದುರಾಗಿ ಕಾಣುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಅಥವಾ ರಾತ್ರಿ ಊಟ ಬದಲು ಕೂಡ ಮಾಡ್ಕೋಬೋದು. ಇದನ್ನು ನೀವು ರಾಯ್ತಾ ಅಥವಾ ಹಾಗೆ ಕೂಡ ತಿನ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಅವರೆಕಾಳು ಪಲಾವ್ ಮಾಡ್ಬೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.